ಅಂದ್ರೆ ಇನ್ನೂ ತಿಳಿಬೇಕು ಅನ್ನೋದಿದೆ. ಓಕೆ, ಅಜಯ್ ಇದ್ದಾರೆ ನಮ್ಮ ಜೊತೆ, ಅವ್ರು ತಿಳಿಸ್ಕೊಡ್ತಾರೆ. ಸೊ ಅಜಯ್ ಅವ್ರನ್ನ ನಮ್ಮ ಎಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಪೂರ್ವವಾದ ಸ್ವಾಗತ. ಸೊ ಗುಡ್ ಮಾರ್ನಿಂಗ್. ನಾನು ಸ್ವಲ್ಪ ಇಂಗ್ಲೀಷು ಕನ್ನಡ ಎರಡು ಮಿಕ್ಸ್ ಆಗಿ ಮಾತಾಡ್ತಾ ಇರ್ತೀನಿ. ಸೊ ನಾನು ಇನ್ಫ್ಯಾಕ್ಟ್ ನಿಮ್ಮ ತರಾನೇ ಲಾಸ್ಟ್ ಬೆಂಚ್ನಲ್ಲಿ ಕುತ್ಕೊಂಡು ಈ ಟ್ರೈನಿಂಗ್ ಅಟೆಂಡ್ ಮಾಡಬೇಕು ಅಂತ ಆಸೆ ಪಡುವಂಥವನು. ಸೊ ಇವಾಗ ನೀವು ನಿನ್ನೆ ನೀವೆಲ್ಲ GPS ಮತ್ತೆ ಇದೆಲ್ಲ ನೀವು ಈ ರೀಕ್ಯಾಪ್ ಇಂದ ನೋಡಿದೀರ. ಸೊ ಎಷ್ಟು ಜನ ಆಕ್ಚುಲ್ ಆಗಿ GPS ಯೂಸ್ ಮಾಡ್ತಾ ಇದ್ದೀರ ಅಂತ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನಾನು ನಾವು ಕಮ್ಯುನಿಕೇಶನ್ ಅನ್ನೋರು ವಿ ಆರ್ ಆಲ್ಸೋ ಯೂಸಿಂಗ್ ನ್ಯಾವಿಗೇಷನ್ ಆಲ್ಸೋ. ಹಳೆ ಕಾಲದಲ್ಲಿ ನಾವೆಲ್ಲ ಕಂಪಾಸ್ಗಳು ಉಪಯೋಗಿಸ್ತಾ ಇದ್ವಿ. ಸೊ ನಾರ್ತ್ ಸೌತ್ ಇಷ್ಟೇ ಇಟ್ಕೊಂಡು ನಾವು ಬೇರಿಂಗ್ಸ್ ತಗೊಂಡು ಹೋಗ್ತಾ ಇದ್ವಿ. ಆಮೇಲೆ ಫರ್ದರ್ ಇನ್ನು ಸಫಿಸ್ಟಿಕೇಟೆಡ್ ಮ್ಯಾಪ್ ರೀಡಿಂಗ್ಗೆ ಅನುಕೂಲ ಆಗುವಂತ ಕೆಲವು ಕಂಪಾಸ್ಗಳಿದೆ. ಸೊ ಇದರಲ್ಲಿ ಬೇರಿಂಗ್ ಡೈರೆಕ್ಟ್ ಆಗಿ ತೋರಿಸುವಂಥದ್ದು. ಮತ್ತೆ GPS ವೆರೈಟಿ ಆಫ್ GPS ಇವಾಲ್ಯೂಷನ್ ಆಗಿರೋದು ನೋಡಿರ್ಬೋದು ನೀವು. ಸರ್ ಪರಮೇಶ್ ಸರ್, ನೆನ್ನೆ ಅವ್ರಿಗೆ ಪ್ರಾಕ್ಟಿಕಲ್ ಆಗಿ GPS ATI ಸಹಿತ GPS ಎಕ್ವಿಪ್ಮೆಂಟ್ ಇದೆ. ಮೋಸ್ಟ್ಲಿ ನಿಮ್ಗೆಲ್ಲ ಪ್ರಾಕ್ಟಿಕಲ್ ಆಗಿ ಫೀಲ್ಡ್ ನಲ್ಲಿ ತೋರಿಸ್ತಾರೆ. ಮತ್ತೆ ನಿಮ್ಮ ಕ್ಯಾಲೆಂಡರ್ ಪ್ರಕಾರ ಸಾಕಷ್ಟು ಕಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಕಾರ್ಗಳಲ್ಲಿ ಈ ತರ ಸ್ಮಾಲ್ GIS ಅಂಡ್ GPS ಇರುವಂತ ಫೆಸಿಲಿಟಿಗಳು ಬಂದ್ಬಿಟ್ಟಿದೆ. ಇದನ್ನ ಕಾರ್ನಲ್ಲಿ ಬಿಲ್ಟ್ ಇನ್ ಬಂದ್ಬಿಟ್ಟಿದೆ. ಡ್ಯಾಶ್ ಬೋರ್ಡ್ ನಲ್ಲಿ ಬಿಲ್ಟ್ ಇನ್ ಬಂದ್ಬಿಟ್ಟಿದೆ. ಅಥವಾ ಕೈನಲ್ಲಿ ನೀವು ಹ್ಯಾಂಡ್ ಹೆಲ್ಡ್ ಉಪಯೋಗಿಸ್ಕೋಬಹುದು. ಸೊ ಈ ತರ ವೆರೈಟಿ ಆಫ್ ಇವೆಲ್ಲ ನ್ಯಾವಿಗೇಷನ್ ಸಂಬಂಧಪಟ್ಟಿದ ಎಕ್ವಿಪ್ಮೆಂಟ್ಗಳು. ಇನ್ಫ್ಯಾಕ್ಟ್ ಇದಕ್ಕೆ ಏನಂತೀವಿ ಅಂದ್ರೆ P&D ಅಂತೀವಿ, ಪರ್ಸನಲ್ ನ್ಯಾವಿಗೇಷನ್ ಡಿವೈಸಸ್ ಅಂತ. ಸೊ ಈ ಎಕ್ವಿಪ್ಮೆಂಟ್ ಪರಮೇಶ್ವರ್ ಆಗಲಿ ಇವರ ಹೇಳಿದಂಗೆ ಸ್ಯಾಟಲೈಟ್ಗಳು ಕಂಟಿನ್ಯೂಸ್ ಆಗಿ ಅರ್ತ್ ಸುತ್ತಾ ಇರುತ್ತೆ. ಅಟ್ಲೀಸ್ಟ್ 2 ರಿಂದ 3 ಸ್ಯಾಟಲೈಟ್ ಸಿಕ್ಕಿದ್ರೆ ನಿಮ್ಮ ಲೊಕೇಶನ್ ಟ್ರಯಾಂಗ್ಯುಲೇಷನ್ ಮಾಡಬಹುದು. ಅಂದ್ರೆ ಟ್ರಯಾಂಗ್ಯುಲೇಷನ್ ಅಂದ್ರೆ ಜಾಮೆಟ್ರಿಕಲಿ ನೀವು ಎಲ್ಲಿದ್ದೀರಾ ಅಂತ ಪಿನ್ ಪಾಯಿಂಟ್ ಮಾಡಿ ಹೇಳುವಂಥದ್ದು. ಸೊ ಎರರ್ ಅಬೌಟ್ 50 meters to 50 feet ಎರರ್ ಬರ್ಬೋದು. 50 feet ಅಂದ್ರೆ ಕ್ವೈಟ್ ಎ ಬಿಗ್ ಎರರ್. ಸೊ ಇದನ್ನ ಕರೆಕ್ಷನ್ ಮಾಡಕ್ಕೆ ಡಿಫರೆನ್ಷಿಯಲ್ GPS ಅಂತಾನು ಹೈಯರ್ ಕ್ವಾಲಿಟಿ GPSಗಳು ಸಿಗುತ್ತೆ. ಸೊ ಅದೇ ನಾನು ಎಕ್ವಿಪ್ಮೆಂಟ್ಗಳು ಇನ್ಫ್ಯಾಕ್ಟ್ ಸಾಕಷ್ಟು ಟೈಮ್ ಇದೆ ಇವೆಲ್ಲ ತೋರಿಸ್ಬೋದು. ಬಟ್ ಎನಿವೆ ಲೆಟ್ ಮಿ ಗೋ ಡೈರೆಕ್ಟ್ಲಿ ಟು ಮೈ ಸಬ್ಜೆಕ್ಟ್. ಸೊ ಹೊರಗಡೆ ಸಿಗ್ನಲ್ ಸಿಗಲ್ಲ. ಸೊ ಮೊಬೈಲ್ ತರ ಕಾಣುತ್ತೆ, ಬಟ್ ನಿಮ್ಗೆ ಇನ್ಫ್ಯಾಕ್ಟ್ ಇದು ವರ್ಕಿಂಗ್ ಇದೆ. ಸೆಲ್ ತೆಗಿಬಿಟ್ಟಿದ್ದೀನಿ. ಓಕೆ, ಎನಿವೆ ಸೊ ಇವೆಲ್ಲ ನಿಮ್ಗೆ ಏನು ಅಂದ್ರೆ ನ್ಯಾವಿಗೇಷನ್, ನಿಮ್ಮ ಲೊಕೇಶನ್ ಅಥವಾ ಇವಾಗ ನಾವು ಪ್ರಾಕ್ಟಿಕಲಿ ನಾವು ಡಿಸಾಸ್ಟರ್ ಹ್ಯಾಂಡಲ್ ಮಾಡೋದ್ರಿಂದ ನಾವು ಸಾಕಷ್ಟು ಈ ತರ ಎಕ್ವಿಪ್ಮೆಂಟ್ಗಳನ್ನ ಸ್ಪೆಷಲೈಸೇಷನ್ ಮಾಡ್ಕೊಂಡಿರ್ತೀವಿ. ಸೊ ಇದು ಹಾಬಿ, ಇದು ಹ್ಯಾಮ್ ರೇಡಿಯೋ ಅಂದ್ರೆ ಮೇನ್ಲಿ ನೀವು ಹೇಳಿದಂಗೆ ಹಾಬಿ ಮಂಡ್ಯನಲ್ಲಿ ಸಂಪತ್ ಅಂತ ಶ್ರೀ ಟೆಲಿವಿಷನ್ ಇದರಲ್ಲಿ ಮತ್ತೆ ಸ್ಕೌಟ್ ಇದರಲ್ಲಿ ಆಕ್ಟಿವ್ ಆಗಿರೋರು ಇದ್ದಾರೆ. ಅವರು ಈಸ್ ದ ಫೌಂಡರ್ ಆಫ್ ವೈಟ್ ಅ ಲಾಟ್ ಆಫ್ ಆರ್ಗನೈಸೇಷನ್ ಇನ್ಕ್ಲೂಡಿಂಗ್ ದ ಆರ್ಗನೈಸೇಷನ್ ವೇರ್ ಐ ಆಮ್ ರೆಪ್ರೆಸೆಂಟಿಂಗ್. ನಾನು ಬ್ಯಾಂಗ್ಳೂರ್ ಅಮೇಚೂರ್ ರೇಡಿಯೋ ಕ್ಲಬ್ಗೆ ನಾನು ಪ್ರೆಸಿಡೆಂಟ್ ಆಗಿದ್ದೀನಿ. ಮತ್ತೆ ನನ್ನ ಫುಲ್ ಟೈಮ್ ಕೆಲಸ ಅದಲ್ಲ, ನಾನು ಫುಲ್ ಟೈಮ್ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್. ಸೊ ನಾನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡೋದು. ಸೊ ನನ್ನ ಹಾಬಿ ಹ್ಯಾಮ್ ರೇಡಿಯೋ ಮತ್ತೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನನ್ನ ಪ್ಯಾಷನ್. ಸೊ ನಾನು ಇಗ್ನೋ ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯಲ್ಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡಿದ್ದೀನಿ. ಮತ್ತೆ ಪ್ರಾಕ್ಟಿಕಲ್ ಆಗಿ ಡಿಸಾಸ್ಟರ್ ಜಾಗಕ್ಕೆ ಯಾರು ಕರೆಯದೇ ಇದ್ರೂ ಕೂಡ ನಾವು ಹೋಗಿ ಕಮ್ಯುನಿಕೇಶನ್ ಅಂತ ಪ್ರೊವೈಡ್ ಮಾಡ್ತೀವಿ. ಅದು ಕಮ್ಯುನಿಕೇಶನ್, ವೈಟಲ್ ಕಮ್ಯುನಿಕೇಶನ್ ಯಾವಾಗ ಬ್ರೇಕ್ ಆಗಿರುತ್ತೋ ಆ ಟೈಮ್ನಲ್ಲಿ ನಮ್ಮ ಸ್ವಂತ ದುಡ್ಡು ಖರ್ಚು ಮಾಡಿಕೊಂಡು ನಾವು ಹೋಗಿ ಕಮ್ಯುನಿಕೇಶನ್ ಇದು ಮಾಡ್ತಾ ಇದೀವಿ. ಇವಾಗ ನೀವು ಗೊತ್ತಿರೋಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಸಾಕಷ್ಟು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಸಾಕಷ್ಟು ಏನಂತಾರೆ ಅದ್ರ ಮೇಲೆ ಮಾಹಿತಿ ಕೊಡೋಕೆ ಶುರು ಮಾಡಿದ್ದಾರೆ. ಇದು 10 ವರ್ಷದ ಕೆಳಗಡೆ ಇರಲಿಲ್ಲ. ಒರಿಸ್ಸಾ ಸೂಪರ್ ಸೈಕ್ಲೋನ್ ಆದಾಗ ನಾವುಗಳು ಹೋಗಿ ಅಲ್ಲಿ ಕಮ್ಯುನಿಕೇಶನ್ನ 2-3 ದಿವಸದಲ್ಲಿ ನಾವು ವಿದಿನ್ 2 days, ವಿದಿನ್ 3 days ಹೋಗಿ ನಾವು ಕಮ್ಯುನಿಕೇಶನ್ ಶುರು ಮಾಡಿದ್ದೀವಿ. ಸೊ ಎನಿವೆ ನಿಮಗೆ ನಿಮ್ಮ ನೋಟ್ಸ್ ನಲ್ಲಿ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರದ್ದು ಆರ್ಟಿಕಲ್, ಒಂದು 8 ಪೇಜ್ ಆರ್ಟಿಕಲ್ ರೀಪ್ರೊಡ್ಯೂಸ್ ಮಾಡಿದೆ.
ಸೊ ಹ್ಯಾಮ್ ರೇಡಿಯೋ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತಾವು ಇನ್ನೂ ನೋಡ್ಲಿಲ್ಲ ಅಂತ ಆಯಿತು. ಸೊ ಎನಿವೆ ನಾನು ಒಂದು ಸಪ್ಲಿಮೆಂಟ್ ಆಗಿ ಒಂದು ಸಿಂಗಲ್ ಶೀಟ್ ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ. ಸೊ ಇನ್ಫ್ಯಾಕ್ಟ್ ನಾನು ಡೈರೆಕ್ಟ್ ಆಗಿ ಸ್ಲೈಡ್ಸ್ಗೆ ಹೋಗ್ಬಿಟ್ಟು ಹ್ಯಾಮ್ ರೇಡಿಯೋ ಮೇನ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾನವರು ನಾನು ಬರೀ ಇಂಡಿಯಾ ಕಾನ್ಸೆಪ್ಟ್ ಜಾಸ್ತಿ ಹೇಳ್ತೀನಿ. ನಾನು ಸ್ಲೈಡ್ಸ್ ಇದೆ. ಸೊ ಫಾಸ್ಟಾಗಿ ಹೋಗ್ತೀನಿ ಯಾಕಂದ್ರೆ ನಿಮಗೆ ಮೋಸ್ಟ್ ಪ್ರಾಬ್ಲಿ ಮ್ಯಾಕ್ಸಿಮಮ್ ನೋಟ್ಸ್ ಈ ಸತಿ ಸಿಕ್ಕಿದೆ ನಿಮಗೆ. ಸೊ ಇದು ಪ್ರಪಂಚದಲ್ಲಿ ಇಂಟರ್ನ್ಯಾಷನಲ್ ಅಮೆಚ್ಯೂರ್ ರೇಡಿಯೋ ಯೂನಿಯನ್ ಅಂತ ಇದೆ. ಯುನೈಟೆಡ್ ನೇಷನ್ ಅಲ್ಲಿ ITU ಅನ್ನೋದು ದಟ್ ಇಸ್ ದ ಇಂಟರ್ನ್ಯಾಷನಲ್ ಟೆಲಿಗ್ರಾಫಿಕ್ ಯೂನಿಯನ್ ಅಂತ ಎಲ್ಲ ಕಮ್ಯುನಿಕೇಶನ್ ಈ ಬಾಡಿ ಕಂಟ್ರೋಲ್ ಮಾಡುತ್ತೆ. ಸೊ ಇಲ್ಲಿ ವರ್ಲ್ಡ್ ನ 3 ಪಾರ್ಟ್ ಡಿವೈಡ್ ಆಗಿದೆ. ITU ರೀಜನ್ 1, ರೀಜನ್ 2. ಆಡಿಯೋಬಲ್ ಇದ್ರೆ ಈಸಿಯರ್. ಸೊ ನಮ್ಮ ಇಂಡಿಯಾ ರೀಜನ್ 3 ನಲ್ಲಿ ಬರುತ್ತೆ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಶನ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ, ನಾವೆಲ್ಲ ಬಂದಿರೋ ಕೋರ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ನಲ್ಲಿ. ಸೊ ಅದೇ ಸೇಮ್ ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂಡ್ ಕಮ್ಯುನಿಕೇಶನ್, ಇವರು ನಮ್ಮ ಇಂಡಿಯಾದಲ್ಲಿ ವೈರ್ಲೆಸ್ ಸಂಬಂಧಪಟ್ಟಿದ್ದ ಎಲ್ಲ ಲೈಸೆನ್ಸಿಂಗು ಇವರೇ ಈ ಅಥಾರಿಟಿನೇ ನಮಗೆ ಕೊಡುವಂಥದ್ದು. ಸೊ ಇದೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್, ಹ್ಯಾಮ್ ರೇಡಿಯೋ ಬಗ್ಗೆ ರೂಲ್ಸ್ ರೆಗ್ಯುಲೇಷನ್ ಅಮೆಂಡ್ಮೆಂಟ್ ಆಗಿ ಈಗ ನಿಮಗೆ ಕೊಟ್ಟಿರೋ ನೋಟ್ಸ್ ನಲ್ಲಿ ಇರುವಂತದ್ದು ಸ್ವಲ್ಪ ಮಾಡಿಫಿಕೇಶನ್ ಆಗಿದೆ. ಅಲ್ಲಿ ಟೈಪ್ಸ್ ಆಫ್ ಲೈಸೆನ್ಸಸ್ ಇದೆಯಲ್ಲ, ಟೈಪ್ಸ್ ಆಫ್ ಲೈಸೆನ್ಸಸ್ ಚೇಂಜ್ ಆಗಿದೆ. ಇದಲ್ಲ ನಿಮ್ಮ ಸ್ಪೈರಲ್ ಬೈಂಡೆಡ್ ಬುಕ್ 8 ಪೇಜಸ್ ಬುಕ್ ನಲ್ಲಿ ಬರೇ 5 ಕ್ಯಾಟಗರಿ ಲೈಸೆನ್ಸ್ ಇದೆ. ಇವಾಗ 5 ಕ್ಯಾಟಗರಿ ಹೋಗಿ ರೆಡ್ಯೂಸ್ ಆಗಿ ಬರೇ 2 ಕ್ಯಾಟಗರಿ ಆಗಿದೆ. ಜನರಲ್ ಗ್ರೇಡ್ ಅಂಡ್ ರಿಸ್ಟ್ರಿಕ್ಟೆಡ್ ಗ್ರೇಡ್. ಅಲ್ಲ ಹೇಳ್ತೀನಿ ನಾನು. ಓಕೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್. ಇದು ಅಮೆಚ್ಯೂರ್ ರೇಡಿಯೋ ಸರ್ವಿಸ್ ಅಂದ್ರೆ ಇಂಟರ್ ಕಮ್ಯುನಿಕೇಶನ್ ಸೆಲ್ಫ್ ಟ್ರೈನಿಂಗ್. ಫಸ್ಟ್ ಇಂಪಾರ್ಟೆಂಟ್, ನೀವೇ ಸ್ವಂತ ಟ್ರೈನಿಂಗ್ ತಗೊಂಡು ಇಂಟರ್ ಕಮ್ಯುನಿಕೇಶನ್ ಅಂಡ್ ಟೆಕ್ನಿಕಲ್ ಇನ್ವೆಸ್ಟಿಗೇಷನ್ ಕ್ಯಾರಿಡ್ ಆನ್ ಬೈ ಅಮೆಚ್ಯೂರ್ಸ್, ದಟ್ ಇಸ್ ಪರ್ಸನ್ಸ್ ಡ್ಯೂಲಿ ಆಥರೈಸ್ಡ್ under these rules interested in radio technique solely with a personal aim and without pecuniary interest. Without pecuniary interest ಅಂದ್ರೆ ಇದು ಬಿಸ್ನೆಸ್ ಆಗಲಿ, ಐ ಮೀನ್ ಮೋರ್ ಲೈಕ್ ಒಂಥರ ದುಡ್ಡು ಗಳಿಸಕ್ಕಾಗ್ಲಿ ಮಾಡುವಂಥದ್ದು ಅಲ್ಲ. ಸೊ ಇದು ಅಮೆಚ್ಯೂರ್ ಸರ್ವಿಸ್ ಅಂದಾಗ ಅದು ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಅಂತಾನೆ ಅರ್ಥ, ವಾಲಂಟಿಯರ್. ಸೊ ಇದು ಎಕ್ಸಾಮ್ ಯಾರು ಪಾಸ್ ಆಗ್ಬೋದು ಅಂದ್ರೆ ಯಾರೇ ಆಗಲಿ 12 ವರ್ಷದ ಮೇಲ್ಪಟ್ಟವರು, 12 ವರ್ಷದ ಮೇಲ್ಪಟ್ಟಿರ್ಬೇಕು, ಮತ್ತೆ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು. ಮತ್ತೆ ಗೌರ್ಮೆಂಟ್ ಆಫ್ ಇಂಡಿಯಾ ಅವರು ಒಂದು ಪೊಲೀಸ್ ವೆರಿಫಿಕೇಶನ್ ತರ ಮಾಡಿದಾಗ ನಿಮ್ಮಲ್ಲಿ ಕ್ರಿಮಿನಲ್ ರೆಕಾರ್ಡ್ಸ್ ಅಂದ್ರೆ ಮೋರ್ ಲೈಕ್ ಪಾಸ್ಪೋರ್ಟ್ ವೆರಿಫಿಕೇಶನ್ ಮಾಡಿದಂಗೆ ಅವರು ಮಾಡಿ ಅದರಲ್ಲಿ ನೆಗೆಟಿವ್ ಬರದೇ ಇದ್ರೆ ಹೋಮ್ ಮಿನಿಸ್ಟ್ರಿಯಿಂದ ನಿಮಗೆ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಸೊ ನಿಮ್ಮ ಬುಕ್ಸ್ ನಲ್ಲೆಲ್ಲ ಇದು 5 ಕ್ಯಾಟಗರಿ ಲೈಸೆನ್ಸ್ ಇದೆ. ಸೊ 5 ಕ್ಯಾಟಗರಿ ಲೈಸೆನ್ಸ್ ಹೋಗಿ ಇವಾಗ ಬರೇ 2 ಲೈಸೆನ್ಸ್ ಆಗಿದೆ, ರಿಸ್ಟ್ರಿಕ್ಟೆಡ್ ಲೈಸೆನ್ಸ್ ಮತ್ತೆ ಜನರಲ್ ಲೈಸೆನ್ಸ್ ಅಂತ. ಇದು ರೀಸೆಂಟ್ ಆಗಿ ಅಮೆಂಡ್ಮೆಂಟ್ ಆಗಿದೆ. ಅದಲ್ದಿರ ಆರ್ಗನೈಸೇಷನ್, ಎಕ್ಸಾಂಪಲ್ ಫೈರ್ ಸರ್ವಿಸ್ ಆರ್ಗನೈಸೇಷನ್ ಆಗಲಿ ಅಥವಾ ATI ಆಗಲಿ, ನಮ್ಮ ಇಸ್ರೋ ಆಗಲಿ, ಈ ತರ ಆರ್ಗನೈಸೇಷನ್ ಲೈಸೆನ್ಸ್ ತಗೋಬಹುದು. ಓಕೆ, ಆಮೇಲೆ ರಿಪೀಟರ್ ಅಂತ ಇರುತ್ತೆ, ಒಂದು ವೈರ್ಲೆಸ್ ರಿಪೀಟರ್ ನಿಮ್ಗೆ ಗೊತ್ತಿರ್ಬೋದು. ಆ ತರ ವೈರ್ಲೆಸ್ ರಿಪೀಟರ್ ಒಂದು ಬೆಟ್ಟದ ಮೇಲಾಗ್ಲಿ, ಒಂದು ಬಿಲ್ಡಿಂಗ್ ಮೇಲಾಗ್ಲಿ ಒಂದು ಆಂಪ್ಲಿಫೈಯರ್ ತರದ್ದು ಇಟ್ಟಿರ್ತೀವಿ. ಅದು ಸಿಗ್ನಲ್ ನ ತಗೊಂಡು
ಅದನ್ನ ಆಂಪ್ಲಿಫೈ ಮಾಡಿ ಮತ್ತೆ ವೈಡರ್ ಏರಿಯಾಗೆ ಕವರ್ ಮಾಡ್ತೀವಿ. ಬರ್ತೀನಿ. ಓಕೆ, ಇದು ಲೈಸೆನ್ಸ್ ಯಾವ ತರ ಇರುತ್ತೆ ಅಂತ ಒಂದು ಲೈಕ್ ಎಲ್ಲರಿಗೂ ಪಾಸ್ ಮಾಡೋದು ಒಂದು ಕಾಪಿ ಸ್ಲೈಡ್ ಆಗಿದೆ. ಸೊ ಕ್ಲಬ್ ಸ್ಟೇಷನ್ ಲೈಸೆನ್ಸ್ ಆಗಲಿ ಇಂಡಿವಿಜುವಲ್ ಲೈಸೆನ್ಸ್ ಆಗಲಿ ಈ ತರ ಇರುತ್ತೆ. ಸೊ ಎಲ್ಲರೂ ಯಾವ ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಮಾಡ್ತೀರಾ ಅಂತ ಕಾಮನ್ ಆಗಿ ನೀವು ಯಾವ ಫ್ರೀಕ್ವೆನ್ಸಿ ಯೂಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಯಾಕಂದ್ರೆ ಫೈರ್ ಆಗಲಿ ಪೊಲೀಸ್ ಆಗಲಿ ಯಾವಾಗಲೂ ಚಾನೆಲ್ ಮೇಲೆ ವರ್ಕ್ ಆಗುತ್ತೆ. ಈ ಆಫೀಸರ್ ಚಾನೆಲ್ ಮತ್ತೆ ಟ್ರಾಫಿಕ್ ಚಾನೆಲ್, ಈ ತರ VIP ಚಾನೆಲ್ ಈ ತರ ಸಪರೇಟ್ ಚಾನೆಲ್ ಮೇಲೆ ವರ್ಕ್ ಮಾಡ್ತೀವಿ. ಇಲ್ಲಾದ್ರೆ ನಾವು ಲಿಸ್ಟ್ ಆಫ್ ಫ್ರೀಕ್ವೆನ್ಸಿ ಅಂಡ್ ಲಿಸ್ಟ್ ಆಫ್ ಬ್ಯಾಂಡ್ಸ್ ಇದೆ. ಸೊ ಲಿಸ್ಟ್ ಆಫ್ ಫ್ರೀಕ್ವೆನ್ಸಿ ಅಂಡ್ ಬ್ಯಾಂಡ್ ಮತ್ತೆ ಪವರ್ ಆಲ್ಸೋ ಡಿಪೆಂಡಿಂಗ್ ಆನ್ ದ ಗ್ರೇಡ್ ಆಫ್ ದ ಲೈಸೆನ್ಸ್ ಪವರ್ ಚೇಂಜ್ ಆಗುತ್ತೆ. ಆತರ. ಆಮೇಲೆ ಟ್ಯೂನಬಲ್ ಇದೆ ನಮ್ದು, ನಾಟ್ ಸ್ಪಾಟ್ ಫ್ರೀಕ್ವೆನ್ಸಿ. ಈಗ ಪೊಲೀಸ್ ಆಗಲಿ ಫೈರ್ ಆಗಲಿ ಒಂದು ಸ್ಪಾಟ್ ಫ್ರೀಕ್ವೆನ್ಸಿ ಇರುತ್ತೆ. ಈಗ 168.000 ಅಂತ ಒಂದು ಫಿಕ್ಸೆಡ್ ಚಾನಲ್ ಫಿಕ್ಸ್ಡ್ ಫ್ರೀಕ್ವೆನ್ಸಿ ಇರುತ್ತೆ. ನಮ್ದು ಹಂಗಿರಲ್ಲ, ನಮ್ದು ರೇಂಜ್ ಇರುತ್ತೆ 141 to 144 ಅಂತ. ಈ ತರ ಫ್ರೀಕ್ವೆನ್ಸಿ ರೇಂಜ್ ಇರುತ್ತೆ. ನಮಗೆ ನಾವು ಟ್ಯೂನ್ ಮಾಡ್ಬೋದು. ನಿಮ್ಗೆ ಅದನ್ನೇ ಹೇಳಿದ್ರೆ ಶಾರ್ಟ್ ವೇವ್ ಮೀಡಿಯಂ ವೇವ್ಗೆ ನೋಡಿ, ನೀವು ಶಾರ್ಟ್ ವೇವ್ ಮೀಡಿಯಂ ವೇವ್ ಅಂದ್ರೆ ನಮ್ಗೆ ಆ ಥರದ್ದು ಬರಲ್ಲ. ನಮ್ಗೆ SSB, LSB, USB ಈ ತರ ಮೋಡ್ಸ್ ಆಫ್ ಫ್ರೀಕ್ವೆನ್ಸೀಸ್ ಬರುತ್ತೆ. ಫ್ರೀಕ್ವೆನ್ಸಿ ಅಲ್ದಿರ ಅದರಲ್ಲಿ ಟೈಪ್ಸ್ ಆಫ್ ಎಮಿಷನ್ಸ್ ಮೇಲೆ ಹೋಗುತ್ತೆ. ಇದು ಮೋಡ್ಸ್ ಇನ್ಕ್ಲೂಡಿಂಗ್ ಡಿಜಿಟಲ್ ಬರುತ್ತೆ ನಮ್ಮಲ್ಲಿ. ಅಂದ್ರೆ ಡಿಜಿಟಲ್ ಅಂದ್ರೆ ಕಂಪ್ಯೂಟರ್ ಕನೆಕ್ಟೆಡ್ ಟು ಅನದರ್ ಕಂಪ್ಯೂಟರ್. ಹ್ಯಾಮ್ ರೇಡಿಯೋ ಅಂದ್ರೆ ಇದನ್ನ ನಾವು ಹ್ಯಾಮ್ ರೇಡಿಯೋ ಕೆನಾಟ್ ಬಿ ಯೂಸ್ ಫಾರ್ ರೀಬ್ರಾಡ್ಕಾಸ್ಟಿಂಗ್. ಈಗ ನಾವು ಯಾವುದೋ ಒಂದು ಹಾಡನ್ನ ಪ್ಲೇ ಮಾಡಕ್ ಬರಲ್ಲ. ಆಮೇಲೆ ಯಾವಾಗಲೂ ಲೈವ್ ಇರುತ್ತೆ. ನಮ್ದು ರೆಕಾರ್ಡ್ ಮಾಡಿರೋ ಮೆಸೇಜ್ನ ನಾವು ಮತ್ತೆ ರೀಟ್ರಾನ್ಸ್ಮಿಟ್ ಮಾಡುವಂತ ಪ್ರಾವಿಷನ್ಸ್ ಅದು ಮಾಡಂಗಿಲ್ಲ ಅಂತ ವರ್ಲ್ಡ್ ವೈಡ್ ಇರುವಂತ ಇದು. ಆಮೇಲೆ ನಾವು ಥರ್ಡ್ ಪಾರ್ಟಿ ಕಮ್ಯುನಿಕೇಶನ್ ಅಂದ್ರೆ ನಾನು ಲೈಸೆನ್ಸ್ ಹೋಲ್ಡರ್ ಇದ್ರೆ ನಾನು ಇನ್ನೊಬ್ಬ ಲೈಸೆನ್ಸ್ ಹೋಲ್ಡರ್ ಜೊತೆ ಮಾತ್ರ ಮಾತಾಡ್ಬೋದು. ನಮ್ ಬಿಟ್ಟು ಮತ್ತೊಬ್ಬರ ಬಗ್ಗೆ